ನಮಸ್ಕಾರ ಮಗ ಎಲ್ರಿಗೂ ಈ ಒಂದು ವಿಡಿಯೋಗೆ ಇದರ ಪ್ರಿವ್ಯೂ ವಿಡಿಯೋಗೆ ಸ್ವಾಗತ. ಬಟ್ ಆರ್ ಸಿ ಬಿಗೆ ಏನು ಅನ್ಕೋತಾ ಇದ್ವಿ ಅದೇ ಆಗ್ತಿದೆ. ಇದರ ಹಿಂದಿನ ಪಂದ್ಯದಲ್ಲಿ ಕೂಡ ನಮ್ಮ ಆರ್ ಸಿ ಬಿ ಗೆಲ್ಲಬೇಕಾಗಿತ್ತು. ಯಾಕೆಂದ್ರೆ ಅದರ ಮಚಾನ ಏನಪ್ಪಾ ಅಂದ್ರೆ ಬೇರೆ ಇರ್ತಿತ್ತು. ಬಟ್ ಆರ್ ಸಿ ಬಿ ಹೈದರಾಬಾದ್ ವಿರುದ್ಧ ಸೋತ್ರೆ ಅಂದ್ರೆ ಬಾಟಮ್ ತಂಡಗಳು ಟಾಪ್ ತಂಡಗಳ ಮೇಲೆ ಸವಾರಿ ಮಾಡ್ತಾ ಇದ್ದಾವೆ. ಬಟ್ ಸಿಟಿ ತಂಡ ಕೂಡ ಇಲ್ಲಿ ಸೋತ್ರೆ ನಿನ್ನೆ ಕೂಡ ಅದೇ ಆಗಿದ್ದು. ನಿನ್ನೆ ಡೆಲ್ಲಿ ತಂಡದ ಮೇಲೆ ಈಗ ಪಂಜಾಬ್ ಕಿಂಗ್ಸ್ ಸೋಲ್ತು. ಬಟ್ ಇಲ್ಲಿ ಏನಪ್ಪ ಅಂದ್ರೆ ರೆಕಾರ್ಡ್ ಕೂಡ ಇವ್ರದ್ದು ಡೆಲ್ಲಿ ತಂಡದ ನಾವು ನೋಡ್ಲೇಬೇಕು. ಯಾಕಂದ್ರೆ 200+ ಚೇಸ್ ಮಾಡಕ್ ಹೋದಾಗ ಇವರು 22 ಪಂದ್ಯದಲ್ಲಿ ಗೆದ್ದಿದ್ದು ಕೇವಲ 2 ಪಂದ್ಯ. 9% ಏನಪ್ಪ ಅಂದ್ರೆ ವಿನ್ನಿಂಗ್ ಪರ್ಸೆಂಟ್ ಅಷ್ಟೇ ಇವ್ರದ್ದು ಇರೋದು. ಅಂದ್ರೆ ಅದು ಈ ಒಂದು ಸೀಸನ್ ನಲ್ಲಿ ಆಗಿದ್ದು. ಬಟ್ IPL ಇತಿಹಾಸದಲ್ಲಿ 21 ಪಂದ್ಯದಲ್ಲಿ 1 ಪಂದ್ಯ ಅವರು 200+ ಚೇಸ್ ಮಾಡಿದಾಗ ಗೆದ್ದಿದ್ದು. ಬಟ್ ನಿನ್ನೆ ಅದು 3 ಆಯ್ತಂದ್ರೆ ಆರ್ ಸಿ ಬಿ ಅಭಿಮಾನಿಗಳು ಒಂಥರ ಖುಷಿ ಪಡುವಂಥದ್ದು ಅನ್ಕೊಳ್ಳೇಬೇಕು. ಯಾಕಂದ್ರೆ ಇದೀಗ ನಮ್ಗೆ ಇವರು ಹೆಲ್ಪ್ ಮಾಡಿದ್ದಾರೆ ಅಂತಂದ್ರೆ ಮೆಚ್ಚಲೇಬೇಕು. ಬಟ್ ರಿಜ್ವಿ ಅವರಿಗೆ ನಾವು ಒಂದು ಹ್ಯಾಟ್ಸಾಪ್ ಕೊಡ್ಲೇಬೇಕು. ಇತರ ಕನ್ನಡಿಗರು ಇಬ್ರು ಕೂಡ ಅದ್ಭುತವಾಗಿ ಆಡಿದರು. ಅಂದ್ರೆ ಮೊದಲಿಗೆ ಇಲ್ಲಿ ಡೆಲ್ಲಿ ತಂಡ ಟಾಸ್ ಗೆದ್ದು ಈ ಒಂದು ಜೈಪುರ್ನ ಸವಾಯ್ ಮಾನ್ಸಿಂಗ್ ಸ್ಟೇಡಿಯಂ ಅಲ್ಲಿ ನಾವು ಚೇಸ್ ಮಾಡ್ತೀವಿ ಅಂತೇಳಿ ಡಿಸೈಡ್ ಮಾಡಿದ್ರು. ಬಟ್ ಅದೇ ತರ ಇಲ್ಲಿ ಡೆಲ್ಲಿಗೂ ಕೂಡ ಅದೇ ಆಗಿದ್ದು. ಪಂಜಾಬ್ ಕಿಂಗ್ಸ್ ಪರ ಬ್ಯಾಟಿಂಗ್ ಮಾಡಕ್ ಬಂದಿರೋದು ಸಿಮ್ರಾನ್ ಮತ್ತು ಪ್ರಿಯಾಂಶ್ ಆರ್ಯ. ಬಟ್ ಪ್ರಿಯಾಂಶ್ ಆರ್ಯ ಮೊದಲ ಅಂದ್ರೆ ಮುಸ್ತಾಫಿಜುರ್ ರೆಹಮಾನ್ ಅವರ ಹೋಗಿದ ಆ ಬಾಲ್ಗೆ ಇಲ್ಲಿ ಹೊಡೆಯೋಕೆ ಹೋಗಿ ಔಟ್ ಆದ್ರು. ಬಟ್ ಇದಾದ ಬಳಿಕ ಇಲ್ಲಿ ಸಿಮ್ರಾನ್ ಮತ್ತು ಜಾಶ್ ಇಂಗ್ಲಿಷ್ ಮಧ್ಯ ಒಂದು ಉತ್ತಮವಾದ ಪಾರ್ಟ್ನರ್ಶಿಪ್ ಕೂಡ ಬಿಲ್ಡ್ ಆಗ್ತಿತ್ತು. ಬಟ್ ಅದಕ್ಕೆ ಬ್ರೇಕ್ ಹಾಕಿದ್ದು ಇಲ್ಲಿ ಇಫ್ರಾಜ್ ನಿಗಮ್. ಅಂದ್ರೆ ಅಂದ್ರೆ ಜಾಶ್ ಇಂಗ್ಲಿಷ್ 8 ರನ್ ಆಗಿದ್ದಾಗೇನೋ ಒಂದು ಇಲ್ಲಿ ಅವರದ ಕ್ಯಾಚ್ ಬಿಡ್ತಾರೆ. ಬಟ್ ಅದು ಏನಪ್ಪ ಮಿಸ್ ಆಗಿ 4 ಕೂಡ ಹೋಯ್ತು. ಸುಮಾರು ಮಿಸ್ ಫೀಲ್ಡ್ ಡೆಲ್ಲಿ ಕಡೆಯಿಂದ ನಾವು ಇಲ್ಲಿ ನೋಡಿದ್ವಿ. ಮೋಹಿತ್ ಶರ್ಮಾ ಕ್ಯಾಚ್ ಬಿಡೋದಾಗಲಿ, ಕುಲ್ದೀಪ್ ಯಾದವ್ ಕ್ಯಾಚ್ ಬಿಡೋದಾಗಲಿ ಸುಮಾರು ಕ್ಯಾಚಸ್ ನೋಡಿದ್ವಿ. ಬಟ್ ಇಲ್ಲಿ ಜಾಶ್ ಇಂಗ್ಲಿಷ್ ಏನಪ್ಪ ಅಂದ್ರೆ ಯುವರಾಜ್ ನಿಗಮ್ ಅವ್ರಿಗೆ ಹಿಂದಿನ ಓವರಲ್ಲಿ 10 ರನ್ ಹೊಡೆದ್ರು. ಬಟ್ ಅದೇ ತರ ಇಲ್ಲಿ ಹೊಡೆಯಕ್ಕೆ ಹೋಗಿನೇ ಈಗ ಗೂಗಲ್ ಬಾಲ್ ಪಿಕ್ ಮಾಡೋಕ್ಕಾಗದೆ ಮುಂದೆ ಬಂದ್ರು. ಹೀಗಾಗಿ ಇಲ್ಲಿ ಸ್ಟಂಪ್ಸ್ ಏನಪ್ಪ ಅಂದ್ರೆ ಒಂದು ಉತ್ತಮವಾದ ಸ್ಟಂಪ್ ಮುಖಾಂತರ ಇವರನ್ನ ಔಟ್ ಮಾಡಿ ಕಳಿಸ್ತಾರೆ. ಬಟ್ ನೆಕ್ಸ್ಟ್ ಬಂದಂತ ನೆಹಾಲ್ ವತೀರ್ ಕೂಡ ಅಷ್ಟೇನು ಚೆನ್ನಾಗಿ ಆಡಲ್ಲ. 16 ಬಾಲಿಗೆ 16 ನೋಡಿದ್ರೆ ಇವರು ಔಟ್ ಆದ್ರೆ ಸಿಮ್ರಾನ್ ಸಿಂಗ್ ಕೂಡ ಇಲ್ಲಿ ಔಟ್ ಆದ್ರು. ಅಂದ್ರೆ ಅವರು ಕೂಡ ಇಲ್ಲಿ ಹೊಡೆಯಕ್ಕೆ ಹೋಗಿನೇ ಸ್ಕೋಪ್ ಹೊಡೆಯಕ್ಕೆ ಹೋಗಿ ಯುವರಾಜ್ ನಿಗಮ್ ಅವರ ಬಾಲಿಂಗ್ ನಲ್ಲಿ ಔಟ್ ಆದ್ರು. ಯುವರಾಜ್ ನಿಗಮ್ ಇಲ್ಲಿ ಬ್ಯಾಕ್ ಟು ಬ್ಯಾಕ್ ಓವರ್ 2 ವಿಕೆಟ್ ಪಡೆದು ಮಿಂಚಿದ್ರು. ಅಂದ್ರೆ ಈ ಒಂದು ಹಂತದಲ್ಲಿ ಏನಪ್ಪ ಅಂದ್ರೆ ಪಂಜಾಬ್ ಖುಷಿ ತಗೊಂಡಿತ್ತು. ಬಟ್ ಇಲ್ಲಿಂದ ತೆಗೆದುಕೊಂಡು ಹೋಗಿದ್ದು ನಾಯಕ ಶ್ರೇಯಸ್ ಅಯ್ಯರ್ ಜಾಬ್ ವಿರುದ್ಧ ಆಟ ಆಡಿದ್ರು. ಬಟ್ ನೆಕ್ಸ್ಟ್ ಬಂದಂತ ಶಶಾಂಕ್ ಸಿಂಗ್ ಕೂಡ ಇಲ್ಲಿ ಗರ್ಜಿಸಲಿಲ್ಲ. ಬಟ್ ಗರ್ಜಿಸಿದಲ್ಲಿ ಮಾರ್ಕಸ್ ಸ್ಟೋಯಿನಿಸ್ ಮತ್ತು ಶ್ರೇಯಸ್ ಅಯ್ಯರ್. ಮಾರ್ಕಸ್ ಸ್ಟೋಯಿನಿಸ್ ಏನಪ್ಪಾ ಅಂದ್ರೆ ಅದ್ಭುತ ಬ್ಯಾಟಿಂಗ್ ಕೂಡ ಇಲ್ಲಿ ಮಾಡಿದ್ರು. ಬಟ್ ಶ್ರೇಯಸ್ ಅಯ್ಯರ್ ಕೂಡ ಚೆನ್ನಾಗಿ ಆಡಿ ಅರ್ಧ ಶತಕ ಕೂಡ ಇಲ್ಲಿ ಗಳಿಸಿಕೊಂಡ್ರು. ಹೀಗಾಗಿ ಇಲ್ಲಿ ಶ್ರೇಯಸ್ ಅಂದ್ರೆ ಮಾರ್ಕಸ್ ಸ್ಟೋಯಿನಿಸ್ ಅವರು 8 ರನ್ ಆಗಿದ್ದಾಗ ಕುಲ್ದೀಪ್ ಯಾದವ್ ಅವರ ಬಾಲಿಂಗ್ ನಲ್ಲಿ ಮೋಹಿತ್ ಶರ್ಮಾ ಅವರು ಈಜಿ ಕ್ಯಾಚ್ ಬಿಟ್ರು. ಬಟ್ ಅಲ್ಲಿಂದ ನೆಕ್ಸ್ಟ್ ಬಾಲ್ ಏನಪ್ಪ ಅಂದ್ರೆ ಶ್ರೇಯಸ್ ಅಯ್ಯರ್ ಕೂಡ ಇಲ್ಲಿ ಔಟ್ ಆಗಿ ಕುಲ್ದೀಪ್ ಯಾದವ್ ಬಾಲಿಂಗ್ ನಟರಾಜನ್ ಶಾಟ್ ಹೊಡೆಯೋಕೆ ಹೋಗಿ ಮೋಹಿತ್ ಶರ್ಮಾಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. ಅಂದ್ರೆ ಮೋಹಿತ್ ಶರ್ಮಾ ಇದಕ್ಕ ಬೇಜಾರು ಕೂಡ ಆಗಿದಂತೂ ಸುಳ್ಳಲ್ಲ. ಯಾಕಂದ್ರೆ ಮಾರ್ಕಸ್ ಸ್ಟೋಯಿನಿಸ್ ಇದರಿಂದ ಪಂದ್ಯವನ್ನ ಯಾವ ವೃತ್ತಿ ತೆಗೆದುಕೊಂಡು ಹೋದ್ರೆ 200+ ರನ್ ಕೂಡ ಇಲ್ಲಿ ಪಂಜಾಬ್ ಕಲೆ ಹಾಕಿತ್ತು. ಅಂದ್ರೆ 16 ಬಾಲಿಗೆ 44 ರನ್ ಅಜೇಯರಾಗಿ ಇಲ್ಲಿ ಹೊಡೆದ್ರು. ಬಟ್ ಈ ಒಂದು ಪಂದ್ಯಕ್ಕೆ ಥ್ರೋ ಕೊಟ್ಟಿದ್ದು ಇಲ್ಲಿ ಮೋಹಿತ್ ಶರ್ಮಾ ಒಂದು ವೇಳೆ ಅವತ್ತು ಕ್ಯಾಚ್ ಹಿಡಿದಿತ್ತು ಅಂದ್ರೆ ಪಂಜಾಬ್ ಕಿಂಗ್ಸ್ ಕೂಡ 200 ಕೂಡ ಇಲ್ಲಿ ದಾಟ್ತಿರ್ಲಿಲ್ಲ. ಇದೀಗ ಅವಕಾಶ ಮಾಡಿಕೊಟ್ಟದ್ದು ಮೋಹಿತ್ ಶರ್ಮಾ ಅವರು. ಹೀಗಾಗಿ ಈ ಒಂದು ಪಂದ್ಯ ಕೊನೆಯದಾಗಿ ಇಲ್ಲಿ ಮಾರ್ಕೋ ಆ್ಯಂಡರ್ಸನ್ ಕೂಡ ಇಲ್ಲಿ ಔಟ್ ಆದ್ರು. ಬಟ್ ಮುಸ್ತಾಫಿಜುರ್ ರೆಹಮಾನ್ ಅವರು 3 ವಿಕೆಟ್ ಪಡೆದಲ್ಲಿ ಮಿಂಚಿದ್ರು. ಅಂದ್ರೆ ಯುವರಾಜ್ ನಿಗಮ್ ಆಗಲಿ ಕುಲ್ದೀಪ್ ಯಾದವ್ 2 ವಿಕೆಟ್ ಪಡೆದು ಮಿಂಚಿದ್ರು. ಅಂದ್ರೆ ಒಂದು ಹಂತದಲ್ಲಿ ಇದೀಗ ಕೊನೆಯದಾಗಿ ಹರ್ಪ್ರೀತ್ ಬ್ರಾರ್ ಅವರು ಒಂದು 6 ಬಾರಿಸಿ ಪಂಜಾಬ್ ಕಿಂಗ್ಸ್ ತಂಡಕ್ಕೆ 200 ಗಡಿ ದಾಟಿಸಿದ್ರು. ಅಂದ್ರೆ ನಿಗದಿತ 20 ಓವರ್ ಏನಪ್ಪಾ ಅಂದ್ರೆ ಪಂಜಾಬ್ ತಂಡ 206 ರನ್ಗೆ 7 ವಿಕೆಟ್ ಅನ್ನು ಇಲ್ಲಿ ಕಳ್ಕೊಳ್ತು. ಬಟ್ ಈ ಒಂದು ಟಾರ್ಗೆಟ್ ಚೇಂಜ್ ಮಾಡಕ್ ಬಂದಿರೋದು ಡೆಲ್ಲಿ ತಂಡದ ಪರ ನಮ್ಮ ಕನ್ನಡಿಗ KL ರಾಹುಲ್ ಮತ್ತು RCB ಮಾಜಿ ನಾಯಕ ಡು ಪ್ಲೆಸಿ. ಇಲ್ಲಿ ಅದ್ಭುತ ಪಾರ್ಟ್ನರ್ಶಿಪ್ ಆಡಿದ್ರು. 55 ಇಲ್ಲಿ ಇವರು ಪಾರ್ಟ್ನರ್ಶಿಪ್ ಮಾಡ್ತಾರೆ. ಹೀಗಾಗಿ KL ರಾಹುಲ್ ಕೂಡ ಇಲ್ಲಿ ಮಾರ್ಕೋ ಆ್ಯಂಡರ್ಸನ್ ಅವರ ಓವರ್ನಲ್ಲಿ ಹೊಡೆಯೋಕೆ ಹೋಗಿನೇ ಔಟ್ ಆದ್ರು. ಡು ಪ್ಲೆಸಿ ಕೂಡ ಔಟ್ ಆಗಿ ಹೋದ ನಂತರ ಇಲ್ಲಿ ರಿಜ್ವಿ ಅವರ ಆಟ ಅದ್ಭುತ ಆಗಿತ್ತು. ಕನ್ನಡಿಗ ಮಯಾಂಕ್ ಆಟ ಕೂಡ ಇಲ್ಲಿ ಮಯಾಂಕ್ ಅಲ್ಲ ಕರುಣ್ ನಾಯರ್ ಅವರು ಕೂಡ ಇಲ್ಲಿ ಅದ್ಭುತವಾಗಿನೇ ಆಡಿದ್ರು. 40+ ರನ್ ಆದಾಗ ಅವರು ಕೂಡ ಇಲ್ಲಿ
ಔಟ್ ಆಗಿ ಹೊರಗೋದ್ರು. ಅಂದರೆ ಅವರು ಕೂಡ ಸ್ಕೂಪ್ ಹೊಡೆಯೋಕ್ಕಾಗಿ ಇಲ್ಲಿ ಬೋಲ್ಡ್ ಆಗಿದ್ದರು ಅನ್ಕೋತೀನಿ. ಅದು ಹರ್ಕತ್ ಬ್ರಾರ್ ಅವರ ಬಾಲಿಂಗ್ನಲ್ಲಿ ಅವರು ಔಟ್ ಆಗ್ತಾರೆ. ಕೊನೆಯದಾಗಿ ಇಲ್ಲಿ ರಿಜ್ವಿ ಮತ್ತು ಸ್ಟಬ್ಸ್ ಅವರ ಜೋಡಿ ಈ ಒಂದು ಪಂದ್ಯವನ್ನು ಮುಕ್ತಾಯಗೊಳಿಸಿದ್ರು. ಅಟಲ್ ಕೂಡ ಇಲ್ಲಿ ಡೆಬ್ಯೂ ಆಟಗಾರ, ಅವರು ಕೂಡ ಇಲ್ಲಿ 21 ರನ್ ಅನ್ನು ಹೊಡೆದ್ರು. ಅಂದರೆ ಅವರದೊಂದು ಕ್ಯಾಚ್ ಇಲ್ಲಿ ವಿಕೆಟ್ ಕೀಪರ್ ಜಾಶ್ ಇಂಗ್ಲಿಷ್ ಕೂಡ ಬಿಡ್ತಾರೆ. ಅಲ್ಲಿಂದ ಅವರು 2 ಸಿಕ್ಸ್ ಹೊಡೆದು ಪಂದ್ಯದ ಗತಿಯನ್ನು ಬದಲಿಸಿದ್ರು. ಬಟ್ ಇದು ಏನಪ್ಪಾ ಅಂದ್ರೆ ಡೆಲ್ಲಿ ತಂಡಕ್ಕಿಟ್ಟಿದ್ದು RCB ಅಭಿಮಾನಿಗಳಂತೂ ಖುಷಿ ಪಡಿತು. ಸ್ಟಬ್ಸ್ ಈ ಒಂದು ಪಂದ್ಯಕ್ಕೆ ಕೂಡ ಮೇನ್ ಅವರೇ ಕಾರಣ. ಯಾಕಂದ್ರೆ ಇದೀಗ 3 ಕ್ಯಾಚ್, 1 ಸ್ಟಂಪ್ ಔಟ್ ಮಾಡಿ ಇದೀಗ 4 ಸಲ ಈ ಒಂದು ಪಂದ್ಯಕ್ಕೆ ಇಲ್ಲಿ ಕಾರಣರು. ಹೀಗಾಗಿ ಈ ಒಂದು ಅದ್ಭುತ ಪರ್ಫಾರ್ಮೆನ್ಸ್ ಅನ್ನ ಕೂಡ ಇಲ್ಲಿ ಡೆಲ್ಲಿ ತಂಡಕ್ಕೆ ಜಯ ಸಿಕ್ತು. ಬಟ್ RCB ನೆಕ್ಸ್ಟ್ ಮ್ಯಾಚ್ ಗೆದ್ದು ಇದೀಗ 100 ಬೆಟರ್ ಮಾಡ್ಕೊಂಡ್ರೆ ಒಂಥರ ಚೆನ್ನಾಗಿರುತ್ತೆ. ಅಂದರೆ ಇದು GT ವರ್ಸಸ್ CSK ಪಂದ್ಯದ ಮೇಲೆ ಅದು ನಿಂತಿದೆ ಅಂತ ಹೇಳ್ಬೋದು. ಇನ್ ಕೇಸ್ ಇವತ್ತು CSK ಏನಾದ್ರು ಗೆಲ್ತು ಅಂತಂದ್ರೆ RCB ಅಭಿಮಾನಿಗಳಿಗೆ ಒಂಥರ ಖುಷಿ. ನೆಕ್ಸ್ಟ್ RCB ಮ್ಯಾಚ್ ಗೆಲ್ಲೋದೊಂದೇ ಬಾಕಿ. ಯಾಕಂದ್ರೆ ಮುಂಬೈ ತಂಡ ಕೂಡ 18 ಪಾಯಿಂಟ್ ಆಗ್ತವೆ. ಬಟ್ RCB ನೆಕ್ಸ್ಟ್ ಪಂದ್ಯ ಗೆದ್ದು ಇವತ್ತು CSK GT ವಿರುದ್ಧ ಗೆದ್ರೆ ಇದು ನಮಗೆ ಒಂದು ಫಸ್ಟ್ ಅಪಾರ್ಚುನಿಟಿ ಟಾಪ್ ಅಲ್ಲಿ ಫಿನಿಶ್ ಮಾಡೋಕ್ಕೆ ಸಿಗ್ತದೆ. ಬಟ್ ನಿಮಗೆ ಹೇಗೆ ಅನಿಸ್ತು ವಿಡಿಯೋ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ RCB ತಂಡದ ಅಭಿಮಾನಿಗಳಿದ್ದಲ್ಲಿ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.